ಬಂದೆ. ಇನ್ನು ಮುಖ್ಯಮಂತ್ರಿಗಳು ಇನ್ನೊಂದು ಮಾತು ಹೇಳಿದ್ದಾರೆ. ಯಾಕೆಂತಂದರೆ ನಾನು ಮೊನ್ನೆನೂ ಹೇಳಿದೆ, ಸುಳ್ಳು 100 ಸುಳ್ಳನ್ನು ಮತ್ತೆ ಮತ್ತೆ ಅದೇ ಸುಳ್ಳು ಹೇಳ್ತಾ 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 ಇದು ಸತ್ಯ ಅಂತ ವಾದ ಮಾಡ್ತಾ ಇದ್ರೆ ಸತ್ಯ ಆಗೋಕ್ಕಾಗಲ್ಲ. ಮತ್ತೆ ನನ್ನ ಹೇಳಿಕೆ ಕೊಟ್ಟಿದ್ದಾರೆ, ತೆರಿಗೆ ಹಂಚಿಕೆ ಬಗ್ಗೆ ನಾನು ಸುಳ್ಳು ಹೇಳಿದರೆ ನಾನು ರಾಜಕೀಯ ನಿವೃತ್ತಿ ಆಗ್ತೇನೆ. ಇದನ್ನು ಮಾನ್ಯ ಮುಖ್ಯಮಂತ್ರಿಗಳು ಇವತ್ತಿನ ಎಲ್ಲ ಪತ್ರಿಕೆಗಳಲ್ಲೂ ಬಂದಿದೆ. ಅವರು ಹೇಳಿಕೆ ಕೊಡ್ತಾ ಇರೋದು ಸುಳ್ಳು ಅನ್ನೋದನ್ನು ನೇರವಾಗಿ ಇದೇ ಪದವನ್ನು ದೇಶದ ಅರ್ಥ ಸಚಿವರಾಗಿರೋದಂಥ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಹೇಳ್ತಾ ಇದ್ದಾರೆ. ಮುಖ್ಯಮಂತ್ರಿಗಳಾಗಿರೋಂಥ ಸಿದ್ದರಾಮಯ್ಯನವರು ಹೇಳ್ತಿರೋದು ಸುಳ್ಳು. ಅವರು ತುಂಬ ಸ್ಪಷ್ಟವಾಗಿ ಅಂಕಿ ಅಂಶ ಸಮೇತ ಆ ತೆರಿಗೆ ಏನು ಹಂಚಿಕೆ ಆಗಿದೆ ಕರ್ನಾಟಕ ರಾಜ್ಯಕ್ಕೆ ಸ್ಪಷ್ಟವಾಗಿ ಅಂಕಿ ಅಂಶ ಸಮೇತ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಮುಖ್ಯಮಂತ್ರಿಗಳು, ನಾನು ಈಗಲೂ ಹೇಳ್ತೇನೆ, 10 ಬಾರಿನೂ ಹೇಳಿದೆ. ಶೇಖ್ ಖಲೀದ್ ಬಯೋಫ್ಲಾಕ್ನಲ್ಲಿ ಮೀನು ಸಾಕಿ 7 ತಿಂಗಳಲ್ಲಿ 2 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಒಂದು ಶ್ವೇತಪತ್ರ ಹೊರಡಿಸಿ. ನಿಮ್ಮ ಶ್ವೇತಪತ್ರ, ಸರ್ಕಾರದ ಶ್ವೇತಪತ್ರವನ್ನು ಹೊರಡಿಸಿದಾಗ ಅದಕ್ಕೆ ಶ್ವೇತಪತ್ರಕ್ಕೆ ಸರಿಯಾದ ಉತ್ತರವನ್ನು ಕೂಡ ಕೇಂದ್ರದ ಸರ್ಕಾರದಿಂದ ನಿಮಗೆ ಬರುತ್ತೆ, ನಿರ್ಮಲಾ ಸೀತಾರಾಮನ್ ಬರುತ್ತೆ, ಅದೇ ರೀತಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮುಖಾಂತರ ಬರುತ್ತೆ. ಅದನ್ನು ಬಿಟ್ಟು 10 ಬಾರಿ ಕೇಂದ್ರದಿಂದ ತೆರಿಗೆ ಹಂಚಿಕೆ ಸರಿ ಇಲ್ಲ, ನಾನು ಹೇಳಿ ಸುಳ್ಳಾದರೆ ನಾನು ರಾಜಕೀಯ ನಿವೃತ್ತಿ ತಗೋತೇನೆ, ಈ ಹೇಳಿಕೆಗಳು ಬೇಡ. ಶ್ವೇತಪತ್ರ ಹೊರಡಿಸಿ. ಯಾಕೆ ಶ್ವೇತಪತ್ರ ಹೊರಡಿಸಲ್ಲ? ಶ್ವೇತಪತ್ರ ಹೊರಡಿಸೋದ್ರಿಂದ ರಾಜ್ಯ ಜನಕ್ಕೆ ಸಿದ್ದರಾಮಯ್ಯ ಹೇಳ್ತಾರೆ ಸುಳ್ಳು ಅಂತ ತುಂಬ ಸ್ಪಷ್ಟವಾಗುತ್ತೆ. ಈಗೇನಾಗಿದೆ, ಕರ್ನಾಟಕ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಇವತ್ತು ದಿವಾಳಿ ಎದ್ದೋಗಿದೆ. ಗ್ಯಾರಂಟಿ ವ್ಯವಸ್ಥೆಗಳನ್ನೇನು ಘೋಷಣೆ ಮಾಡಿದರೆ ಅದನ್ನು ಜಾರಿ ತರೋದ್ರಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ. ಹೇಳ್ತಾ ಇದ್ದಾರೆ, ನಿರುದ್ಯೋಗಿ ಯುವಕರಿಗೆ, ಡಿಗ್ರಿ ಹೋಲ್ಡರ್ಗೆ 3,000 ರೂಪಾಯಿ ಕೊಡ್ತಾ ಇದ್ದೀವಿ. ಒಬ್ಬರಿಗೆ ಕೊಟ್ಟಿದ್ದು ಹೇಳಿ? ವಿದ್ಯುತ್ತನ್ನು ಉಚಿತವಾಗಿ ಕೊಡ್ತಾ ಇದ್ದೇವೆ. ಎಷ್ಟು ಸರಿ ವಿದ್ಯುತ್ ದರ ಜಾಸ್ತಿ ಮಾಡ್ತೀರಿ ಘೋಷಣೆ ಆದ ಥರ. ಅದಕ್ಕೆ ಸುಳ್ಳು ಹೇಳೋದ್ರಲ್ಲಿ ನಿಸ್ಸೀಮ ಸಿದ್ದರಾಮಯ್ಯನವರು. ನಾನು ಅದಕ್ಕೋಸ್ಕರ ಹೇಳ್ತೇನೆ, ಈ ರೀತಿ ಸುಳ್ಳು ಹೇಳಿ ನೀವು ರಾಜಕೀಯ ಮಾಡ್ತಾ ಹೊರಟಿದ್ರಿ, ಇದು ಸರಿ ಇಲ್ಲ. ಇದನ್ನು ತುಂಬ ಸ್ಪಷ್ಟವಾಗಿ ನಾನು ಹೇಳಕ್ಕೆ ಕೊಟ್ಟಿದ್ದೀನಿ. ನಾನು ಇಷ್ಟು ಮಾತ್ರ ಹೇಳೋಕ್ಕೆ ಇಷ್ಟಪಡ್ತಾ ಇರೋದು, ಇವತ್ತು